ತಾನಾತ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲದಿ ದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ತತ್ಪರೋಗದ್ಯುರತ್ನಂ ಕೌಸಲ್ಯಾಯ ಲಪತು ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿ ಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾ ವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರತಾರ್ಣತೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ದಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂತಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೋ ಪುನೀಯಾಂ ನಃ ಮಹೀಧರಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ. ಓ ತಸ್ಯತ್ತುತಾಂ ಹರಿಃ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಶುಂಭ ನಿಶುಂಭರು ಅತ್ಯಂತ ಕೋಪೋದ್ರಿಕ್ತರಾಗಿ ತಾವು ಕಳುಹಿಸಿದ್ದ ಸರ್ವ ಸೈನ್ಯವನ್ನು ಕೂಡ ದುರ್ಗಾದೇವಿ ನಾಶ ಮಾಡಿದ್ದಾಳೆ ಅಂತ ಗೊತ್ತಾದಾಗ ತುಂಬಾ ಆಕ್ರೋಶಕ್ಕೊಳಗಾಗಿ ಮತ್ತು ಸೈನ್ಯವನ್ನ ಒಟ್ಟುಗೂಡಿಸಿ ಕರ್ಕೊಂಡು ಹೋದ್ರು. ಆಗ ಏಕಾಕಿನಿಯಾಗಿದ್ದಂತಹ ಆ ಚಂಡಿಕೆಯು ಗೌರಿಯ ದೇಹದಿಂದ ಹೊರಕ್ಕೆ ಕಾಣಿಸಿಕೊಂಡು, ಅಂದ್ರೆ ಗೌರಿಯ ದೇಹದಲ್ಲಿ ಇದ್ದ ಲಕ್ಷ್ಮಿಯ ದುರ್ಗಾ ರೂಪ ಅನ್ನುವುದು ಚಾಮುಂಡಿ ಅನ್ನುವ ಹೆಸರಿನಿಂದ ಹೊರಕ್ಕೆ ಬಂದು ಬೇರೆ ಬೇರೆ ದೇವತೆಗಳ ಶಕ್ತಿಯನ್ನ ಒಟ್ಟುಗೂಡಿಸಿಕೊಂಡು ಅನಂತ ರೂಪಳಾಗಿ ಕಾಣಿಸಿಕೊಂಡ್ಲು ಅಂತ ಮಾತು ಬಂತು. ತೇಪಿ ಶ್ರುತ್ವಾ ವಚೋದೇವ್ಯಾಹ ಶರ್ವಾಖ್ಯಾತಂ ಮಹಾಸುರಾಹ ಅಮರ್ಷಾಪೂರಿತಾ ಜಗ್ಮುಹು ಯತ್ರ ಕಾತ್ಯಾಯಿನಿ ಸ್ಥಿತ. ದೇವಿಯ ಮಾತುಗಳನ್ನ ಕೇಳಿಸಿಕೊಂಡು ದೇವತೆಗಳೆಲ್ಲರೂ ಕೂಡ ಕಾತ್ಯಾಯಿನಿಯ ರೂಪದ ಕಡೆಗೆ ಹೊರಟ್ರು. ತತಃ ಪ್ರಥಮಮೇವಾಗ್ರೇ ಶರ ಶಕ್ತಿಷ್ಟಿಭಿಷ್ಟಿಭಿಃ ಉದ್ಧತಾಮರ್ಷಾಃ ತಾಂ ದೇವೀಂ ಅಮರಾರಯಃ. ಇದು ಆಗಿದೆ ಅನ್ಸುತ್ತೆ ಸ್ವಲ್ಪ ಅಲ್ವಾ? ಸಾ ಚ ತತ್ಪ್ರಹಿತಾನ್ ಬಾಣಾನ್ ಶೂಲಶಕ್ತಿ ಪರಶ್ವಧಾನ್ ಚಿಚ್ಛೇದ ಲೀಲಯಾಧ್ಮಾತ ಧನುರ್ಮುಕ್ತೈಃ ಮಹೇಶುಭಿಃ. ಶೂಲಶಕ್ತಿ ತಸ್ಯಾಗ್ರತಸ್ತಥಾ ಕಾಳಿ ಶೂಲಪಾತ ವಿದಾರಿತಾನ್ ಖಟ್ವಾಂಗ ಪೋತಿತಾಂಶ್ಚಾರೀನ್ ಕುರುವತಿ ವ್ಯಚರತ್ತದಾ. ಶರ ಶಕ್ತಿ ವೃಷ್ಟಿಗಳ ವೃಷ್ಟಿಯನ್ನಗರೆದು ಉದ್ಧತರಾದ ರಕ್ಕಸರ ಗುಂಪನ್ನು ಆ ತಾಯಿಯು ದೇವತೆಗಳ ವಿರೋಧಿಗಳಾದ ಸ್ಥಿತಿಯಲ್ಲಿದ್ದವರನ್ನು ನಾಶಪಡಿಸಿದ್ಲು. ಅವರು ಒಟ್ಟೊಟ್ಟಿಗೆ ಎಸೆದ ಅಷ್ಟೂ ಬಾಣಗಳನ್ನು ಕ್ರಮದಲ್ಲಿ ತಾನೂ ಕೂಡ ಅಷ್ಟೇ ಚಾಕಚಕ್ಯತೆಯಿಂದ ಲೀಲೆಯ ಅನಾಯಾಸವಾಗಿ ಧನುಸ್ಸನ್ನ ಕೇಂಕಾರದ ಮೂಲಕವೇ ಅವರನ್ನೆಲ್ಲ ನಿಬ್ಬೆರಗುಗೊಳಿಸಿದಳು. ಅಷ್ಟೇ ಅಲ್ಲ, ತಾನು ಬಾಣವನ್ನ ಬಿಡುವಾಗ ಹೊರಟ ಕೇಂಕಾರದ ಜೊತೆಗೆ ಆ ಬಾಣಗಳ ರಾಶಿ 100 ಆಗಿ 100,000ವಾಗಿ ರಕ್ಕಸರ ಅನೇಕ ಗುಂಪುಗಳನ್ನ ಒಟ್ಟೊಟ್ಟಿಗೆ ನಿರ್ನಾಮ ಮಾಡಿತು. ಹಾಗೆ ಕಾಳಿ ತಾನು ಶೂಲವನ್ನ ಹಿಡಿದು ರಕ್ಕಸರ ಎದೆಯನ್ನ ಸೀಳುತ್ತಾ ಖಟ್ವಾಂಗ ಅಂತ ಒಂದು ಆಯುಧ, ಆ ಖಟ್ವಾಂಗದಿಂದ ತಲೆಯನ್ನೆಲ್ಲ ಒಡೆದಿದ್ದಾಳೆ. ಕೈಯಲ್ಲಿದ್ದ ಆಯುಧಗಳನ್ನು ಕೆಳಕ್ಕೆ ಬೀಳಿಸಿ ಕೈಗಳನ್ನು ತಲೆಗಳನ್ನು ಕತ್ತರಿಸಿ ಮುಂದಕ್ಕೆ ನುಗ್ಗುತ್ತಾ ಇದ್ದಾಳೆ ಅನ್ನೋದನ್ನ ಈ ಮಾತು ಹೇಳಿತು. ಮುಂದೆ ಹೋಗೋಣ. ಕಮಂಡಲು ಜಲಾಕ್ಷೇಪ ಅತ ವೀರ್ಯಾನ್ ಹತೌಜಸಃ ಬ್ರಹ್ಮಾಣಿ ಚಾಕರೋಚ್ಛತ್ರೂನ್ ಏನ ಸ್ಮಧಾವತಿ. ಕಮಂಡಲುವನ್ನ ಕೈಯಲ್ಲಿ ಹಿಡಿದ ಬ್ರಹ್ಮಾಣಿ ರೂಪವು ಕಮಂಡಲುವಿನ ನೀರಿನಲ್ಲಿದ್ದಂತಹ
ಅನಂತ ಶಕ್ತಿಯುಕ್ತವಾದ ಮಂತ್ರಪೂತವಾದ ನೀರಿನಿಂದ ಶತ್ರುಗಳನ್ನ ಎದುರಿಸಿ ಅವರ ತೇಜಸ್ಸನ್ನು ಅಪಹರಿಸಿ ಕ್ಷಣ ಮಾತ್ರದಲ್ಲಿ ಚತುರ್ಮುಖನಲ್ಲಿ ನೆಲೆಸಿ ಲೋಕದ ಸೃಷ್ಟಿಯ ಕಾರ್ಯವನ್ನ ಮಾಡುವುದಕ್ಕಾಗಿ ನೆಲೆಸಿದ ತನ್ನ ಶಕ್ತಿಯನ್ನು ಪ್ರಕಟಿಸಿದಳು. ಇದು ತುಂಬಾ ಚಂದದ ಮಾತು. ನಾರಾಯಣ ಹೇಗೆ ಎಲ್ಲಾ ದೇವತೆಗಳೆಲ್ಲ ನೆಲೆಸಿ ಯಾಕೆಂದ್ರೆ ಅವಳು ಸರ್ವ ಕಾಲದಲ್ಲೂ ಇದ್ದಾಳೆ, ಸರ್ವ ದೇಶದಲ್ಲೂ ಇದ್ದಾಳೆ ಅಂತ ಹೇಳಿದ್ದು. ಸರ್ವ ದೇಶ ಅಂದ್ರೆ ಚತುರ್ಮುಖನ ಶರೀರವೂ ಕೂಡ. ಚತುರ್ಮುಖನ ಶರೀರದಲ್ಲಿ ಇದ್ದಾಳೆ ಅಂದ್ರೆ ಅವಳಿಗೆ ಒಂದು ಸ್ವರೂಪ ಇದೆ ಅಂತ ಆಯ್ತು. ಆ ಸ್ವರೂಪ ಯಾವುದು ಅಂದ್ರೆ ಚತುರ್ಮುಖನಿಗೆ ಯಾವುದು ಅಸ್ತಿತ್ವಕ್ಕೆ ಕಾರಣವಾಯಿತು ಅದು. ಅಂದ್ರೆ ಚತುರ್ಮುಖನಿಗೆ ಅಸ್ತಿತ್ವಕ್ಕೆ ಕಾರಣವಾದ ತನ್ನ ವಿಶಿಷ್ಟವಾದ ಶಕ್ತಿಯನ್ನ ಬ್ರಹ್ಮಾಣಿಯಾಗಿ ಪ್ರಕಟಿಸಿ ಅವಳು ಈಗ ಪ್ರತಿಯೊಬ್ಬನಲ್ಲೂ ಕೂಡ ದೇಹದಲ್ಲಿ ಎರಡು ಭಾಗ ಇದ್ದೇ ಇರುತ್ತೆ, ಎಡ ಮತ್ತು ಬಲ ಅಂತ. ಅದರಲ್ಲಿ ಎಲ್ಲರಲ್ಲೂ ಕೂಡ ಲಕ್ಷ್ಮೀನಾರಾಯಣರು ಇದ್ದೇ ಇರ್ತಾರೆ. ಹಾಗಾಗಿ ಲಕ್ಷ್ಮೀನಾರಾಯಣರು ಇದ್ದ ಹಾಗೇನೆ ಬ್ರಹ್ಮಾಣಿಯರು ಇರ್ತಾರೆ. ಇನ್ನು ಒಂದು ಅಂಶದಲ್ಲಿ ಶಿವಪಾರ್ವತಿಯರು ಇರ್ತಾರೆ. ಇವರಿಷ್ಟೂ ಜನ ಎಲ್ಲ ಶರೀರದಲ್ಲಿ ಇರುವುದರಿಂದ ಆ ಎಲ್ಲ ಶರೀರಕ್ಕೂ ಬೇಕಿರುವಂತಹ ಮೂಲ ಶಕ್ತಿಯನ್ನು ಒದಗಿಸುವಂತಹದ್ದನ್ನ ಇಲ್ಲಿ ಈ ಲಕ್ಷ್ಮಿಯ ವಿಸ್ತಾರವಾದ ವಿಶ್ವರೂಪ ನಮಗೆ ಪ್ರಕಟಪಡಿಸುತ್ತೆ. ಮಾಹೇಶ್ವರಿ ತ್ರಿಶೂಲೇನ ತಥಾ ಚಕ್ರೇಣ ವೈಷ್ಣವಿ ದೈತ್ಯಂಜಘಾನ ಕೌಮಾರಿ ತಥಾ ಶಕ್ತ್ಯತಿ ಕೋಪನ. ಹಿಂದೆ ಇದೆಲ್ಲ ಮಾತು ಬಂದಿತ್ತು. ಮಹೇಶ್ವರನಲ್ಲಿ ನೆಲೆಸಿದಂತಹ ಸ್ತ್ರೀ ರೂಪ, ವಿಷ್ಣುವಿನ ಮಡದಿಯಾದ ಸ್ತ್ರೀ ರೂಪ, ಕುಮಾರನಲ್ಲಿ ನೆಲೆಸಿದಂತಹ ಭಗವತಿಯ ಸ್ತ್ರೀ ರೂಪ, ಹೀಗೆ ಎಲ್ಲವೂ ಕೂಡ ರಾಕ್ಷಸರನ್ನ ಕೊಲ್ಲುವುದಕ್ಕಾಗಿ ಪ್ರಕಟಗೊಂಡಿತು. ತ್ರಿಶೂಲವನ್ನ ಹಿಡಿದಂತಹ ಮಾಹೇಶ್ವರಿ, ಚಕ್ರವನ್ನ ಹಿಡಿದಂತಹ ವೈಷ್ಣವಿ, ಶಕ್ತಿ ಅನ್ನುವಂತಹ ಅತಿಯಾದ ಶತ್ರುಗಳ ಎದೆಯನ್ನ ದಂಗುಬಡಿಸುವ ಆಯುಧ, ಅದನ್ನ ಅತಿ ಕೋಪನಳಾಗಿ ಹಿಡಿದಂತಹ ಕೌಮಾರಿ ಅಲ್ಲಿ ಕಾಣಿಸಿಕೊಂಡ್ರು, ರಾಕ್ಷಸರನ್ನ ಸಂಹರಿಸಿದ್ರು. ಐಂದ್ರೀ ಕುಲಿಶಪಾತೇನ ಶತಶೋ ದೈತ್ಯದಾನವಾಹ ಪೇತುರ್ವಿಧಾರಿತ ಪೃಥ್ವ್ಯಾ ರುಧಿರೌಘ ಪ್ರವರ್ಷಿಣ. ಐಂದ್ರಿ ಅಂದ್ರೆ ಇಂದ್ರನ ಸಂಬಂಧಿನಿಯಾದಂತಹ ರೂಪ. ಐಂದ್ರಿ ಇಂದ್ರನ ಶಕ್ತಿಯನ್ನ ಪ್ರಕಟಿಸುವಂತಹ ಲಕ್ಷ್ಮಿಯ ರೂಪ ಅದು. ಇಂದ್ರಾಣಿ ಅಂತನೂ ಕರೀತಾರೆ, ಐಂದ್ರಿ ಅಂತನೂ ಕರೀತಾರೆ. ಅವಳ ಕೈಯಲ್ಲಿ ಕುಲಿಶ, ಅದು ಒಂದು ಇಂದ್ರನ ಆಯುಧ. ಅದನ್ನ ಹಿಡಿದು ದೈತ್ಯರನ್ನ ಓಡಿಸ್ತಾ ಇದ್ದಾಳೆ. ಪೇತುರ್ವಿಧಾರಿತ ಪೃಥ್ವ್ಯಾಂ. ಒಂದ್ ಅರ್ಥ ಆಗತ್ತೆ ಈ ಘಟನೆಯನ್ನ ಸರಿಯಾಗಿ ಗಮನಿಸಿದ್ರೆ. ಒಂದು 8:30 ಎಲ್ಲ ಶತ್ರುಗಳನ್ನ ಎದುರಿಸುವ ದೇವತೆಗಳ ಬೇರೆ ಬೇರೆ ಕಥೆ ಇದೆಯಲ್ವಾ? ಆ ಎಲ್ಲಾ ಕಥೆಗಳಲ್ಲಿ ಆಯಾ ದೇವತೆಗಳು ಯಾವ್ಯಾವುದು ಅಸುರರನ್ನ ಅವರು ಸೋಲಿಸಿದ್ರು. ಸ್ವಾಮಿಗಳು ಬಂದ್ರ? ಅದೇ ನಾನು ಬಂದ್ರೆ ಈಚೆ ಬರ್ತೇನೆ. ಎಲ್ಲಾ ರೀತಿಯಿಂದಲೂ ಕೂಡ ಪ್ರಕಟಪಡಿಸಬೇಕಾದಂತಹ ಗುಣಗಳನ್ನ ಇಲ್ಲಿ ಸ್ಪಷ್ಟವಾಗಿ ಈ ಕಥೆಯ ಮೂಲಕ ಹೇಳ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಈಗ ಮೂಷಿಕಾಸುರನನ್ನ ಯಾರೋ ಸಂಹಾರ ಮಾಡಿದ ಅಂತ ಬರುತ್ತೆ, ಬಲಾಸುರನನ್ನ ಇಂದ್ರ ಕೊಂದ ಅಂತ ಬರುತ್ತೆ, ಜಂಭಾಸುರನನ್ನ ಇಂದ್ರ ಕೊಂದ ಅಂತ ಬರುತ್ತೆ. ಈ ಎಲ್ಲ ದೈತ್ಯರನ್ನ ಕೊಲ್ಲುವಾಗ ಆ ಕೊಲ್ಲುವ ಕೆಲಸಕ್ಕೆ ಒಳಗೆ ಶಕ್ತಿಯಾಗಿ ನೆಲೆಸಿದವಳು ಲಕ್ಷ್ಮಿ. ಅವನ ಭಗವಂತನ ಸ್ತ್ರೀ ರೂಪದಲ್ಲಿ ದುರ್ಗಾ ರೂಪ, ಆಯುಧಗಳಲ್ಲೆಲ್ಲ ನೆಲೆಸಿದ್ದು ಅವಳು ಅನ್ನೋದನ್ನ ಬಹಳ ಸಮರ್ಪಕವಾದ ರೀತಿಯಲ್ಲಿ ಈ ಕಥೆ ನಮಗೆ ತಿಳಿಸ್ತಾ ಇದೆ. ಕೇವಲ ಈ ಕಥೆಯಲ್ಲಿ ಮಾತ್ರ ಅವಳು ಐಂದ್ರಿ ಅಲ್ಲ, ಈ ಕಥೆಯಲ್ಲಿ ಮಾತ್ರ ಮಹೇಶ್ವರಿ ಅಲ್ಲ. ಈಶ್ವರ ತ್ರಿಪುರಾಸುರರನ್ನು ಸಂಹಾರ ಮಾಡಲಿಕ್ಕೆ ಬಂದಾಗ ಅಲ್ಲಿ ತ್ರಿಪುರಾಸುರರನ್ನು ಸಂಹಾರ ಮಾಡುವ ರಥದ ಮೇಲೆ ಕೂತಂತಹ ಶಿವನಲ್ಲಿ ಆ ತೇಜಸ್ಸನ್ನ ಒಳಗಿನಿಂದ ಸೆಳೆದು ನಿಲ್ಲಿಸಿದವಳು ಇವಳೆ. ಮುಖ್ಯವಾಗಿ ಅವಳಲ್ಲೂ ನೆಲೆಸಿ ಆ ಶಕ್ತಿಯನ್ನು ಪ್ರಕಟಪಡಿಸುವವನು ಭಗವಂತ ಇದ್ದೇ ಇದ್ದಾನೆ. ಆದ್ರೆ ಇಲ್ಲಿ ಈ ಕಥೆ ನಮಗೆ ನಿರೂಪಣೆ ಮಾಡುವಂತದ್ದೇನು ಅಂದ್ರೆ, ಉಳಿದ ಎಲ್ಲಾ ದೇವತೆಗಳಲ್ಲಿ ಇರುವಂತಹ
ಅಪರಿಮಿತವಾದ ಶಕ್ತಿಯನ್ನ ಪ್ರಕಟಪಡಿಸುವಂತದ್ದು ಸ್ತ್ರೀ ಶಕ್ತಿಯಾಗಿ ಲಕ್ಷ್ಮಿಯ ದುರ್ಗಾ ರೂಪ ಅನ್ನೋದನ್ನ ಇಲ್ಲಿ ನೆನಪಿಸಬೇಕು. ಐಂದ್ರಿ ಶಕ್ತಿ ಅದು ದೈತ್ಯ ದಾನವರನ್ನ ನಾಶಪಡಿಸಿದ್ರೆ, ಹೀಗೆ ಪೃಥ್ವಿಯಲ್ಲಿ ಅನೇಕ ರೀತಿಯ ರಾಜರೆಲ್ಲ ಏನೇನು ಶತ್ರುಗಳನ್ನ ಸೋಲಿಸಿ ತಮ್ಮ ವಿಜಯೋತ್ಸವವನ್ನ ನಡೆಸ್ತಾರೆ, ಅಲ್ಲಿಯೂ ಕೂಡ ಈ ರುಧಿರೋಗ ಪ್ರವರ್ಷಿಣಿ ಆಗಿ ಲಕ್ಷ್ಮಿಯ ದುರ್ಗಾ ರೂಪ ಇದ್ದೇ ಇರುತ್ತೆ. ತುಂಡ ಪ್ರಹಾರ ವಿಧ್ವಸ್ತ ದುಷ್ಟಾಗ್ರ ಕ್ಷತ ವಕ್ಷಸಃ ವರಾಹ ಮೂರ್ತ್ಯ ನಿಪತಂ ಚಕ್ರೇಣ ಚವಿದಾರಿತಾ. ತುಂಡು ತುಂಡಾಗಿಸಿದ ಅವಳ ಭೀಭತ್ಸತೆ ಹೇಗಿತ್ತು ಅಂದ್ರೆ, ದಂಷ್ಟ್ರ ಅಗ್ರಕ್ಷತ ವಕ್ಷಸಃ, ಶತ್ರುಗಳ ಎದೆಯಲ್ಲಿ ಅವಳ ಈ ವಾಹನ ಹುಲಿ ಸಿಂಹ ಏನಿತ್ತು ಅದರ ಹಲ್ಲೆಲ್ಲ ಶತ್ರುಗಳ ಎದೆಯಲ್ಲಿ ನುಗ್ಗಿಕೊಂಡಿತ್ತು. ಮತ್ತು ವರಾಹ ಮೂರ್ತಿಯಿಂದ ಇಲ್ಲಿ ಹೇಳಿಕೊಟ್ಟ ರೂಪ ವಾರಾಹಿ ಅನ್ನುವ ರೂಪ. ವರಾಹದ ದಾಡೆಗಳಿವೆಯಲ್ಲ, ವಾರಾಹಿಯಾಗಿ ಅವಳು ಅದೇ ದಾಡಿಯನ್ನು ಹೊಂದಿದವಳಾಗಿ ತನ್ನ ತುಂಡದಿಂದ, ತನ್ನ ಗೋರೆ ದಾಡೆಯಿಂದ, ಅದರ ಪ್ರಹಾರದಿಂದ ಶತ್ರುಗಳನ್ನೆಲ್ಲ ತುಂಡರಿಸಿದ್ದಾಳೆ, ಅವರ ಎದೆಯನ್ನ ಸೀಳಿದ್ದಾಳೆ. ಜೊತೆಗೆ ನ್ಯಪತಂಶ್ಚ ಚಕ್ರೇಣ ವಿದಾರಿತಾ, ಆ ವರಾಹನ ಕೈಯಲ್ಲಿ ಚಕ್ರವೂ ಇದೆ. ಗುಪ್ತಶ್ಚಕ್ರ ಗದಾಧರ ಮಹಾವರಾಹೋ ಗೋವಿಂದ ಸುಷೇಣ ಕನಕಾಂಗದಿ ಗುಪ್ಯೋಗ ಭೀರೋಗ ಹನೋ ಗುಪ್ತಶ್ಚಕ್ರ ಗದಾಧರ. ಇದು ವರಾಹ ರೂಪದ ಚಿಂತನೆಯನ್ನ ಸಹಸ್ರನಾಮದಲ್ಲಿ ಮಾಡುವಂಥದ್ದು. ಆ ವರಾಹ ರೂಪದಲ್ಲಿ ಚಕ್ರ ಇದೆ. ಹಾಗೆ ಇವಳು ಕೂಡ ಚಕ್ರವನ್ನ ಹಿಡಿದು ವಾರಾಹಿಯಾಗಿ ಲೋಕವನ್ನ ಕೆಡಿಸುವಂತಹ ರಕ್ಕಸರ ಎದೆಯನ್ನ ಸೀಳಿ ನಾಶಪಡಿಸಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಮುಂದೆ. ನಖೈರ್ವಿದಾರಿತಾಂಶ್ಚಾನ್ಯಾನ್ ಭಕ್ಷಯಂತಿ ಮಹಾಸುರಾನ್ ನಾರಸಿಂಹಿ ಚಚಾರಾಧೌ ನಾದಾಪೂರ್ಣ ದಿಗಂತರ. ಉಗುರುಗಳನ್ನ ಶತ್ರುಗಳ ಎದೆಯ ಮೇಲೆ, ಮೋರೆಯ ಮೇಲೆ ಇರಿಸಿ, ಕೇವಲ ಸಿಂಹ ಮಾತ್ರ ಅಲ್ಲ, ಈಕೆಯೂ ಕೂಡ ನಾರಸಿಂಹಿ ಎನ್ನುವ ರೂಪದಿಂದ ಭಕ್ಷಯಂತಿ, ರಾಕ್ಷಸರ ಎದೆಯನ್ನ ಸೀಳಿ ನೆತ್ತರನ್ನ ತೀರಿ ಮಾಂಸವನ್ನ ಕಸಿದು ತಿಂತಾ ಇದ್ದಾಳೆ. ಚಚಾರಾದು ನಾದಾಪೂರ್ಣ ದಿಗಂತರ, ನಾದದಿಂದ ಆಪೂರ್ಣ, ಅವಳ ಗರ್ಜನೆಯಿಂದ ದಿಕ್ಕಿನ ಎಲ್ಲಾ ಮೂಲೆಗಳು ಕೂಡ ಶತ್ರುಗಳ ಎದೆಯ ಒಳಗೂ ಕೂಡ ನುಗ್ಗಿ ಅವರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಅಂತಹ ನಾರಸಿಂಹಿ ಅತ್ಯಂತ ಹರಿತವಾದ ಹಲ್ಲುಗಳಿಂದ, ಚೂಪಾದ ಉಗುರುಗಳಿಂದ ಶತ್ರುಗಳ ಮೈಯನ್ನೆಲ್ಲ ಪರಚಿ ಎದೆಯನ್ನೆಲ್ಲ ಸೀಳಿ ತನ್ನ ವೈಭವವನ್ನ ದೇವತೆಗಳಿಗೆ ಧೈರ್ಯ ತುಂಬುವ ನೆಲದಲ್ಲಿ ತೋರಿಸ್ತಾ ಇದ್ದಾಳೆ. ಚಂಡಾಟ್ಟಹಾಸೈರ ಸುರಾಹ ಶಿವದೂತಿ ಅಭಿದೂಷಿತಾ ಪೇತು ಪೃಥಿವ್ಯಾಂ ಪತಿತಾನ್ ತಾಂ ಚಕಾಧಾತ ಸಾತದ. ಶಿವನಿಂದ ಕಳುಹಿಸಲ್ಪಟ್ಟ ದೂತ ಸ್ವಭಾವದವಳಾಗಿ ಶಿವದೂತಿ ಅಭಿದೂಷಿತಾ, ಶಿವದೂತಿ ಅಭಿದೂಷಿತಾ, ಶಿವದೂತಿಯನ್ನ ನಿಗ್ರಹಿಸ್ಲಿಕ್ಕೆ ಅಂತ ಬಂದಂತಹ ಎಲ್ಲ ರಕ್ಕಸರು ಕೂಡ ಈ ಚಂಡಿಕೆಯ ರೂಪ ನಾಶ ಮಾಡಿತು. ಅಂದ್ರೆ ಗೌರಿ ದೇಹ ಸಮದ್ಭೂತ ಅಂದ್ರೆ ಗೌರಿಯನ್ನ ಮಾತನಾಡಿಸಿದಂತಹ ಲಕ್ಷ್ಮಿಯ ದುರ್ಗಾ ರೂಪವನ್ನ ನೀವು ಆ ಮಾತು ಹಿಂದಿನಿಂದ ಒಂದ್ಸತಿ ಮತ್ತೆ ರಿಪೀಟ್ ಮಾಡಿದ್ರೆ ಇಡೀ ಕತೆ ಕೇಳುವಾಗ ಅಲ್ಲಿ ಪರಸ್ಪರ ವಾದದ ಸಂಗತಿ ಬರುತ್ತೆ. ಅವರಿಬ್ರು ಮಾತಾಡಿಕೊಂಡ್ರು ಅಂತ, ಗೌರಿ ಮತ್ತೆ ದುರ್ಗೆ ಮಾತಾಡಿಕೊಂಡ್ರು ಅಂತಿದೆ. ಅಂದ್ರೆ ಗೌರಿ ಮತ್ತು ದುರ್ಗೆ ಇಬ್ರು ಬೇರೆ ಬೇರೆ ಅಂತ ನಮಗೆ ಸ್ಪಷ್ಟ ಗೊತ್ತಾಗುತ್ತೆ. ಮತ್ತು ಅವರ ಒಳಗೆ ನಿಂತವಳು ಅನ್ನುವ ಮಾತು ಇದೆ. ಗೌರಿಯ ದೇಹ ಸಂಭೂತ ಅನ್ನುವ ಮಾತು ಕೂಡ ಅಲ್ಲೇ ಹಿಂದೆ ಬಂದದ್ದು. ಅವಳ ದೇಹದಿಂದಲೇ ಹೊರಬಂದು ಅವಳ ಹೆಸರಿನಿಂದಲೇ ಲೋಕದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿ ಅವಳು ಮುಂದೆ ಮಾಡುವ ಕಾರ್ಯಗಳಲ್ಲೂ ತನ್ನದೇ ಒಂದು ರೂಪ ಯಾವಾಗಲೂ ಇದೆ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟದ್ದು ಈ ಕಥೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಅಟ್ಟಹಾಸದಿಂದ ಅಸುರರೆಲ್ಲ ನೆಟ್ಟಗೆ ನಿಲ್ಲಲಾಗದ ದುಸ್ಥಿತಿಯನ್ನು ಹೊಂದಿದ್ರು.
ಹೀಗೆ ಈ ಮಾತೃಗಣ ಕ್ರುದ್ಧಂ, ಇದೆಲ್ಲ ಮಾತೃಗಣ. ನಾರಸಿಂಹಿ, ವಾರಾಹಿ, ವೈಷ್ಣವಿ, ಐಂದ್ರಿ, ಬ್ರಹ್ಮಾಣಿ, ಕೌಮಾರಿ, ಮಾಹೇಶ್ವರಿ, ಇವೆಲ್ಲ ವಿಶಿಷ್ಟವಾದ ಮಾತೃಗಣಗಳು. ಇವುಗಳು ದುರ್ಗೆಯದ್ದೇ ಬೇರೆ ಬೇರೆ ರೂಪಗಳು. ಕ್ರುದ್ಧವಾಗಿ ಮಹಾಸುರರ ಏನೇನು ಬೇರೆ ಬೇರೆ ದುರ್ವರ್ತನೆಗಳಿದ್ದು ಎಲ್ಲವನ್ನು ಮಟ್ಟ ಹಾಕಿದವು. ದೃಷ್ಟ್ವಾಭ್ಯುಪಾಯೈ ವಿವಿಧೈಹಿ ನೇತು ದೇವಾರಿ ಸೈನಿಕರಾಹ, ಬೇರೆ ಬೇರೆ ರೀತಿ ಉಪಾಯಗಳಿಂದ ಇವರನ್ನೆಲ್ಲ ಬಗ್ಗು ಬಡಿಯುವುದಕ್ಕೋಸ್ಕರ ಪ್ರಯತ್ನಿಸಿದ್ರು, ಆಗ್ಲಿಲ್ಲ. ಕೊನೆಗೆ ಪಲಾಯನ ಪರಾನ್ ದೃಷ್ಟ್ವಾ ದೈತ್ಯನಾನ್ ಮಾತ್ರ ಗಣಾಧಿತಾನ್ ಯೋಧುಮಭ್ಯಾಯೋ ಕ್ರುದ್ಧ ರಕ್ತ ಬೀಜೋ ಮಹಾಸುರ. ರಾಕ್ಷಸರ ಹೀಗೆ ತಾಯಿಯರ ಏಟೆಗಳಿಗೆ ಬೆನ್ನು ತೋರಿಸಿ ಬದುಕಿದ್ರೆ ಸಾಕು ಅಂತ ದಿಕ್ಕು ದಿಕ್ಕುಗಳನ್ನೆಲ್ಲ ಹುಡುಕುತ್ತಾ ಓಡ್ತಾ ಇದ್ರೆ, ಆಗ ಕ್ರುದ್ಧನಾಗಿ ರಕ್ತಬೀಜಾಸುರ ಎನ್ನುವಂತಹ ಒಬ್ಬ ರಾಕ್ಷಸ ಎದುರಾದ. ಯೋಧುಂ ಅಭ್ಯಾಯರು, ಯುದ್ಧಕ್ಕಾಗಿ ಎದುರುಗೊಂಡ. ಮುಂದೋಗೋಣ. ಈ ರಕ್ತಬೀಜ ಅಂದ್ರೆ ಯಾರು? ಅವನ ಹೆಸರಲ್ಲಿ ಅವನ ಹುಟ್ಟು ಅಡಗಿದೆ ಎನ್ನುವುದನ್ನು ಹೇಳ್ತಾರೆ. ರಕ್ತಬಿಂದುರ್ ಯದಾ ಭೂಮೌ ಪತತ್ಯಸ್ಯ ಶರೀರತಃ ಸಮುತ್ಪತತಿ ಮೇದಿನ್ಯಾಃ ತತ್ಪ್ರಮಾಣೋ ಮಹಾಸುರಃ. ಇವನ ಶರೀರವನ್ನು ಘಾಸಿಗೊಳಿಸಿದಾಗ ಎಷ್ಟು ರಕ್ತ ಬಿಂದುಗಳು ಭೂಮಿಯಲ್ಲಿ ಬೀಳ್ತಾವೋ, ಅಸ್ಯ ಶರೀರತಃ ಭೂಮೌ ಯದಾ ರಕ್ತ ಬಿಂದು ಪ್ರತಿಷ್ಯತಿ ಪತತಿ ಸಮುತ್ಪತತಿ ಮೇದಿನ್ಯಾಃ. ಭೂಮಿಯಲ್ಲಿ ಬಿದ್ದ ಎಷ್ಟು ನೆತ್ತರ ಕಣಗಳಿವೆಯೋ ಅಷ್ಟು ಪ್ರಮಾಣದಲ್ಲಿ ರಕ್ತ ಬೀಜಾಸುರರು ಹುಟ್ಟುತ್ತಾರೆ. ಅವನು ಒಬ್ಬನೇ, ಆದ್ರೆ ಅವನಿಗೆ ಅಷ್ಟು ಶರೀರ ಬರುತ್ತೆ. ಇದು ಅವನು ಕೇಳಿದ್ದ ವರ. ಯುಯುಧೇ ಸಕರಾಪಾಣಿ ಇಂದ್ರಶಕ್ತ್ಯಾ ಮಹಾಸುರಃ ತತಶ್ಚೈಂದ್ರಿ ಸ್ವವಜ್ರೇಣ ರಕ್ತಬೀಜಮತಾಡಯತ್. ಅವನು ಗದಾಪಾಣಿಯಾಗಿ ಈ ಇಂದ್ರಾಣಿಯನ್ನು ಎದುರಿಸಲಿಕ್ಕೆ ಬಂದಾಗ ಇಂದ್ರ ತನ್ನ ಶಕ್ತಿಯಿಂದ ಆತನನ್ನು ಹೊಡೆದ. ಇಂದ್ರ ಶಕ್ತಿಯ ತತಾಡ ಮತ್ತು ರಕ್ತ ಸ್ವವಜ್ರೇಣ ತನ್ನ ವಜ್ರಾಯುಧದಿಂದಲೂ ಹೊಡೆದ. ಅಂದ್ರೆ ಹೊಡೆದ್ಲು. ಐಂದ್ರಿ ಸ್ವವಜ್ರೇಣ ತತಃ ಅತಾಡಯತ್. ಆಗೇನಾಯ್ತು? ಕುಲಿಶೇನ ಹತಸ್ಯಾಶು ಬಹು ಸುಸ್ರಾವಶೋಣಿಕಂ. ಎಷ್ಟು ಹನಿಗಳು ಪ್ರತ್ಯೇಕವಾಗಿ ನೆಲಕ್ಕೆ ಬಿದ್ದವೋ, ಸಮುತಸ್ತು ತಥೋ ಯೋಧಾಃ ತದ್ರೂಪಾಃ ತತ್ಪರಾಕ್ರಮಾಃ. ಈ ರಕ್ತಬೀಜಾಸುರನಿಗೆ ಎಷ್ಟು ಶಕ್ತಿ ಇತ್ತೋ ಅಷ್ಟೇ ಶಕ್ತಿಯುಳ್ಳ ರಕ್ತದ ಬಿಂದುಗಳು ಬಿದ್ದ ಸಂಖ್ಯೆಯಷ್ಟು ಸೈನಿಕರು ಅವನದ್ದೇ ರೂಪವನ್ನ ತೊಟ್ಟು ಬಂದರು. ಅವನದ್ದೇ ಸೈನ್ಯ, ಅದು ಅವನದ್ದೇ ಶರೀರದ ಅನಂತ ರೂಪಗಳು ಎಲ್ಲ ಕಡೆ. ತದ್ರೂಪಾಃ ತತ್ಪರಾಕ್ರಮಾಃ, ಅವನಷ್ಟೇ ಪರಾಕ್ರಮವುಳ್ಳವುಗಳು, ಅವನದ್ದೇ ರೂಪಗಳು. ಯಾವಂತಃ ಪತಿತಾಸ್ತಸ್ಯ, ಎಷ್ಟು ಪೆಟ್ಟು ಕೊಡ್ತೀವೋ ಅಷ್ಟು ಜಾಸ್ತಿ ಆಗ್ತಿತ್ತು ಸಮಸ್ಯೆ. ಅದೆಲ್ಲವೂ ನೆಲಕ್ಕೆ ಬೀಳ್ತಾ ಇತ್ತು. ಕೈ ಕಡದ್ರ, ಕಾಲು ಕಡದ್ರ, ಏನ್ ಕಡಿದ್ರು ಈ ಇನ್ನೊಬ್ಬರ ಆಯುಧದಿಂದ ಘಾಸಿಯಾದಾಗ ಸಿಡಿದ ಅಥವಾ ತೊರೆದ ನೆತ್ತರಿನ ಪ್ರತಿಯೊಂದು ಕಣವೂ ಕೂಡ ಮತ್ತಷ್ಟು ಸಂಖ್ಯೆಯ ರಾಕ್ಷಸ ಪಡೆಯನ್ನ ಹುಟ್ಟು ಹಾಕಿದೆ. ಇದು ತೆಗೆದಷ್ಟು ಗುಟ್ಟಾಗಿ ಉಳಿತಾ ಇತ್ತು, ಅಂದ್ರೆ ಹೆಚ್ಚುತ್ತಾ ಇತ್ತು ಸಂಖ್ಯೆ. ಏನ್ ಮಾಡುದು ಅಂತ ಗೊತ್ತಾಗಿಲ್ಲ. ಯಾವಂತಹ ಭಕ್ತಾಸ್ತಸ್ಯ ಶರೀರ ದೃಢರಿಂದ ತಾವಂತಹ ಪುರುಷ ವಿಕ್ರಮ. ಅಷ್ಟೇ ಸಂಖ್ಯೆಯ ರಕ್ಕಸರು ಮತ್ತೆ ಆವಿರ್ಭವಿಸಿದ್ರು. ಲೋಕಕ್ಕೆ ಇನ್ನಷ್ಟು ಕಂಟಕ ಭಾವ ಹೆಚ್ಚಾಯಿತು ಅಂತ ಹೇಳ್ತಿದ್ದಾರೆ. ಮುಂದೆ ಪುರುಷ ರಕ್ತ ಸಂಭವಾಹ ಅಭಿರತ್ಯುಗ್ರಂ ಶತ್ರುಘ್ನ ವಿಭೀಷಣಂ. ಹುಟ್ಟಿದವರೆಲ್ಲ ಮೊದಲಿನಷ್ಟೇ ಉತ್ಸಾಹಿಗಳಾಗಿ ಆ ಮಾತೃಗಣಗಳನ್ನ ಎದುರಿಸಿ ಒಬ್ಬರಿಗಿಂತ ಒಬ್ಬರು ಹೆಚ್ಚು ಜೋರಾಗಿ ಆ ರಕ್ತ ಸಂಭವರಾದಂತವರೆಲ್ಲರೂ ಕೂಡ ಯುದ್ಧ ಮಾಡಿದ್ರು.
ಅತಿಯಾದ ಶಸ್ತ್ರಪಾತದಿಂದ ಅವರ ಸಂಖ್ಯೆ ಹೆಚ್ಚುತ್ತಾ ಹೋಯಿತು. ಎಷ್ಟು ಶತ್ರುಗಳಿಗೆ ಪೆಟ್ಟು ಬೀಳುತ್ತಿತ್ತೋ ಅಷ್ಟು ಶತ್ರುಗಳ ಸಂಖ್ಯೆ ಹೆಚ್ಚುತ್ತಾ ಹೋಯಿತು. ಇದು ಲೋಕದಲ್ಲೂ ಹಾಗೆ. ನೀವು ಅಂತ ಶತ್ರುಗಳನ್ನ ಸಂಹಾರ ಮಾಡಿದಷ್ಟು ಮೂಲಕ್ಕೆ ಏಟ್ ಪಡದೆ ಇದ್ರೆ ಅವರು ಬೆಳೀತಾನೆ ಹೋಗ್ತಾರೆ. ಅವರಿಗೊಂದು ಶಾಶ್ವತವಾದ ನಿಯಮವನ್ನು ಮಾಡದೇ ಇದ್ರೆ, ಸರಿಯಾದ ಲೋಕದಲ್ಲಿ ಎಲ್ಲರಿಗಿರುವಂತಹ ನಿಯಮ ಅವರಿಗೆ ಆಗದೆ ಹೋದ್ರೆ ರಕ್ತ ಬೀಜಾಸುರರ ಕುಲವೇ ಮತ್ತೆ ಈ ಜಗತ್ತಿನಲ್ಲಿ ನಾವು ನೋಡ್ತೇವೆ. ಪುನಶ್ಚ ಭದ್ರವಾದೇ ಕ್ಷತಮಸ್ಯ ಶಿರೋ ಯದಾ ರಕ್ತಂ ಪುರುಷಾಃ ತಥೋ ಜಾತಃ ಸಹಸ್ರಶಃ. ಎಷ್ಟು ಜನ ಹುಡ್ತಾರೋ ಅಷ್ಟು ರಕ್ತ ಸಂಖ್ಯೆ ಜಾಸ್ತಿ ಆಯ್ತು, ಅಷ್ಟು ರಕ್ತ ಜಾಸ್ತಿ ಆಯ್ತು, ಅಷ್ಟು ಪೆಟ್ಟು ಜಾಸ್ತಿ ಆಯ್ತು, ಅಷ್ಟು ರಕ್ತ ಕಣಗಳು ಮತ್ತೆ ಚೀಮಿದವು, ಮತ್ತೆ ಹುಟ್ಟಿದ್ರು. ಜಾತಃ ಸಹಸ್ರಶಃ, ಲಕ್ಷಗಟ್ಟಲೆ ಅಲ್ಲ, ಕೋಟಿಗಟ್ಟಲೆ ಅಲ್ಲ, ಸಂಖ್ಯೆಗೆ ಸಿಗದಷ್ಟು ಎತ್ತುಗಳು ಹುಟ್ಟಿದ್ರು. ವೈಷ್ಣವೇ ಸಮರೇ ಚೈನಂ ಚಕ್ರೇಣಾಭಿಜಗಾನಃ. ವೈಷ್ಣವಿ ರೂಪದಿಂದ ಚಕ್ರದಿಂದ ಕತ್ತರಿಸಿದ್ರೆ ಗದಯಾಮಾಸ ಐಂದ್ರೀತಂ ಅಸುರೇಶ್ವರಂ. ಐಂದ್ರಿ ರೂಪದಿಂದ ಗದೆಯಿಂದ ಹೊಡೆದಿದ್ದಾಳೆ. ವೈಷ್ಣವಿ ಚಕ್ರ ಭಿನ್ನ ಸಚಿರೋಧರಸ್ರಾವ ಸಂಭವೈಃ ಸಹಸ್ರೋ ಜಗದ್ವ್ಯಾಪ್ತಂ ತತ್ಪ್ರಮಾಣೈರ್ಮಹಾಸುರೈಃ. ಚಕ್ರದಿಂದ ತಲೆ ಕೆರೆದಾಗ ಚಿನ್ನಿನ ನೆತ್ತರಿನ ಕಣಗಳಿಂದ ಅಷ್ಟೇ ಸಂಖ್ಯೆಯಲ್ಲಿ ಮತ್ತೆ ಜಗದ್ವ್ಯಾಪ್ತವಾಗುವಂತೆ ರಾಕ್ಷಸರ ಗುಂಪು ತುಂಬಿ ಹೋಯಿತು. ಶಕ್ತಿಯ ಜಗಾರ ಕೌಮಾರಿ ತದಾಸಿನ ವಾರಾಹಿ ರೂಪದಲ್ಲಿ ಕತ್ತಿಯಿಂದ ಕತ್ತರಿಸಿದರೆ ಕೌಮಾರಿ ರೂಪಿಯಿಂದ ಶಕ್ತಿಯಿಂದ ಹೊಡೆದು ಮುಂದೋಗಲಿ. 48 ಆಯ್ತು. ಮಹೇಶ್ವರಿ ತ್ರಿಶೂಲಿನ ರಕ್ತ ಬೀಜಂ ಮಹಾಸುರಂ ಮುಂದೋಗಿ. ತ್ರಿಶೂಲದಿಂದ ಮಹೇಶ್ವರಿಯು ರಕ್ತ ಬೀಜಾಸುರನನ್ನ ಹೊಡೆದಷ್ಟು ಶಕ್ತಿ, ಗದ, ಅಸಿ ಅಥವಾ ಕಮಂಡಲುವಿನ ನೀರಿನಿಂದ ಅವರನ್ನ ಭಸ್ಮಗೊಳ್ಳುವಂತೆ ಮಾಡಿದ್ರು ಕೂಡ ಮೊದಲಿಗೆ ಸಿಡಿದ ನೆತ್ತರಿನ ಕಣಗಳಿಂದ ಹುಟ್ಟುವವರ ಸಂಖ್ಯೆ ಕಮ್ಮಿ ಆಗ್ಲೇ ಇಲ್ಲ. ತಸ್ಯಾಹ ತಸ್ಯ ಬಹುಧಾ ಶಕ್ತಿ ಸುಲಾದಿ ನಿರ್ಭುಯಿ ಕಪಾಟೋ ಯೋ ವೈ ರಕ್ತೌಘಃ ತೇನ ಆಸತಶೋ ಸುರಾಲಃ. ತಾಯಿಯರೆಲ್ಲ ಕೋಪದಿಂದ ಸಮಾವಿಷ್ಟರಾಗಿ ರಕ್ತಬೀಜನನ್ನ ಸಂಹಾರ ಮಾಡುವುದಕ್ಕಾಗಿ ಶಕ್ತಿಯನ್ನು, ಶೂಲವನ್ನು, ಗದೆಯನ್ನು, ಚಕ್ರವನ್ನು ಹೊಡೆದಷ್ಟು ಬಾರಿ ರಕ್ತದ ಓಘ ಸಮೂಹ ನೆಲಕ್ಕೆ ಬಿದ್ದದ್ರಿಂದ 100,000 ಲಕ್ಷ ಕೋಟಿ ಅರ್ಬುದ ನಮ್ಗೆ ಸಂಖ್ಯೆ ಹೇಳಿ ಬರುವಷ್ಟು ದೊಡ್ಡ ಪ್ರಮಾಣದಲ್ಲಿ ಅಸುರರ ಸಮೂಹ ಸಂಭೂತವಾಯಿತು. ತೈಷ್ಟಾಸುರ ಕೃತ್ ಸಂಭೂತೈ ಅಸುರೈ ಸಕಲಂ ಜಗತ್, ಇಡೀ ಜಗತ್ತು ತುಂಬಿತು. ವ್ಯಾಪ್ತಂ ಆಸೀತ್ ತಥೋ ದೇವಾಃ ಭಯಂ ಆತಡುರುತಂ. ಒಬ್ಬ ಇದ್ದ, ಈಗ ಜಗತ್ತಿನ ತುಂಬಾ ಹೊರಗಿದ್ದಾರೆ. ದೇವತೆಗಳಿಗೆ ಭಯ ಆಯಿತು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ತಾನ್ ಶರಣನ್ ಸುರಾನ್ನ ದೃಷ್ಟ ಚಂಡಿಕಾ ಪ್ರಾಹ ಸತ್ವರ ತಕ್ಷಣವೇ ಚಂಡಿಕೆ ತನ್ನ ಕಾಳಿ ರೂಪಕ್ಕೆ ಹೇಳ್ತಾಳೆ, ಏ ಚಾಮುಂಡೆ, ದಯವಿಟ್ಟು ನಿನ್ನ ವಿಸ್ತಾರವಾದ ನಾಲಿಗೆಯನ್ನು ಚಾಚು. ನಾವು ಪ್ರತಿಯೊಂದು ರಕ್ಕಸರನ್ನು ಕೂಡ ನಿನ್ನ ನಾಲಿಗೆಯಲ್ಲಿ ತಲೆ ಇರಿಸಿ ಕೊಲ್ತೇವೆ. ನಿನ್ನ ಚಾಚಿದ ನಾಲಿಗೆಯಿಂದ ನೆರೆತ ಹನಿ ಒಂದು ಹನಿಯೂ ಕೂಡ ಕೆಳಗೆ ಬೀಳಬಾರದು. ಮತ್ಸಪಾತ ಸಂಭೂತಾನ್ ರಕ್ತಬೀಜಾನ್ ಮಹಾಸುರಾನ್ ರಕ್ತಬೀಜ ಪ್ರತೀಚ್ಛತ್ವಂ ವಕ್ತ್ರೇಣಾನೇನ ವೇಗಿನ. ಉದಾಹರಣೆ ನೋಡಿ, ಅಂದ್ರೆ ಅದರ ನಿರೂಪಣೆ. ವೇಗಿನ ವಕ್ತ್ರೇಣ, ಅತ್ಯಂತ ವೇಗವಾಗಿ ನಾಲಿಗೆಯನ್ನು ನೀನು ಚಾಚುಕೊಳ್ಳೋದ್ರಿಂದ ಎಲ್ಲಿ ನಾವು ವ್ಯಕ್ತಿಗಳನ್ನ ಕೊಂದರಾಗ್ಲೂ ಕೂಡ ಅದರ ಒಂದು ಹನಿ ನೆಲಕ್ಕೆ ಬೀಳದಂತೆ ನೀನು ಅಲ್ಲಿ ಬಾಸ್ಕೊಳ್ಬೇಕು. ಒಂದು ಹನಿ ನೆಲಕ್ಕೆ ಬೀಳಬಾರದು. ಆ ರೀತಿ ನಾವು ಕೂಡ ನಿನಗೆ ಅನುಕೂಲಕರವಾಗುವ ರೀತಿಯಲ್ಲೇ ನಿನ್ನ ಎದುರುಗಡೆನೆ ಕೊಲ್ತೇವೆ. ನೀನು ತಕ್ಷಣವೇ ನಿನ್ನ ನೆತ್ತರನ್ನ ಹೀರ್ಬೇಕು ಅಂತ ಹೇಳ್ತಾರೆ. ಹೀಗೆ ಹೀರಿ ರಾಕ್ಷಸರ ಗುಂಪು ನಾಶವಾಯಿತು ಅಥವಾ
ಇನ್ನು ಸಂಖ್ಯೆ ಇನ್ನೊಂದು ದೃಷ್ಟಿಯಿಂದ ಹೆಚ್ಚಿತೋ ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯೇನ ವಾಚಾ ಮನಸೇಂದ್ರಿಯ ಮುಖ್ಯಾತ್ಮ ಕರೋಮಿ ಯತ್ ಸಕಲಂ ತಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.